ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರ್ ಅವರ ಹುಟ್ಟುಹಬ್ಬ ಅಂಗವಾಗಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಯುವ ನಾಯಕರಾದ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿರವರ ನೇತೃತ್ವದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಶಾಸಕರಾದ ಎಂ ಕೃಷ್ಣಪ್ಪರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡನಾಗಮಂಗಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಹಾಗೆಯೇ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಶಾಸಕ ಎಂ ಕೃಷ್ಣಪ್ಪರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿರವರು ಮಾತನಾಡಿ, ಶಾಸಕ ಎಂ ಕೃಷ್ಣಪ್ಪರ್ ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಭಗವಂತ ಶಾಸಕ ಎಂ ಕೃಷ್ಣಪ್ಪರ್ ಅವರಿಗೆ ಸಕಲ ಆರೋಗ್ಯ, ಐಶ್ವರ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ದೊಡ್ಡನಾಗಮಂಗಲ ಮೋಹನ್, ರಾಜು, ವೆಂಕಟೇಶ್, ಆಂಚಿ, ಸುರೇಶ್, ಕೇಬಲ್ ರಾಜು, ದಿನೇಶ್ ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ದೊಡ್ಡನಾಗಮಂಗಲ ಗ್ರಾಮಸ್ಥರು ಭಾಗವಹಿಸಿದರು.
ದೊಡ್ಡಮಂಗಲ ನಮ್ಮೂರ ಶಾಲೆಯಲ್ಲಿ ಪ್ರತಿ ವರ್ಷ ನಮ್ಮ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿಂಥ ರಾಜೇಶ್ ಅವರು ಎಕ್ಸೈಸ್ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮ ನಿರಂತರವಾಗಿ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಪರಿಸರ ಸ್ನೇಹಿಯಾಗಿ ಗಿಡಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳಿಗೆ 12 ವರ್ಷ ತುಂಬಿರೋದ್ರಿಂದ ಎಲ್ಲ ಕಡೆ ಒಳ್ಳೆಯ ಸಂತೋಷವಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಒಳ್ಳೆ ರೀತಿ ಖುಷಿಯಾಗಿ ಸ್ವೀಟನ್ನು ಹಂಚ್ತಾ ಇದ್ದಾರೆ. ನಾನು ಬೆಳಗ್ಗೆ ವಿಠಲ್ ನಗರದಲ್ಲೆಲ್ಲ ಸ್ವೀಟನ್ನು ಹಂಚ್ಬಿಟ್ಟು ಬಂದಿದ್ದೀನಿ. ಮುಂದಿನ ದಿನದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಆಯಸ್ಸು ಆರೋಗ್ಯ ಕೊಡಲಿ, ಭಾಗ್ಯನೇ ನಮ್ಮ ಭಾರತ ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗ್ತಾರೆ ಅಂತ ನೀವೇ ಟಿವಿಯಲ್ಲಿ ಹೇಳ್ತಾ ಇದ್ದೀರಿ. ಅದರಿಂದ ಆಗಿದ್ದಾರೆ. ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕರ್ನಾಟಕ ರಾಜ್ಯವನ್ನು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಶಾಸಕರದು ಹುಟ್ಟುಹಬ್ಬ ಅಂಗವಾಗಿ ದೊಡ್ಡಮಂಗಲ ಗ್ರಾಮದಲ್ಲಿ ಕೋನಪ್ಪನವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಜೃಂಭಣೆಯಾಗಿ ಆಚರಣೆ ಮಾಡಿರ್ತೀರಿ. ನಮ್ಮ ಬಾಬಣ್ಣವರು ಬಂದಿದ್ದಾರೆ, ಎಲ್ಲ ಸುತ್ತಮುತ್ತ ಎಲ್ಲ ನಮ್ಮ BJP ಕಾರ್ಯಕರ್ತರು ಎಲ್ಲರೂ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ದೊಡ್ಡಮಂಗಲ ಗ್ರಾಮದಲ್ಲಿ ಬುಕ್ಸ್ ಕೊಡುವ ಮುಖಾಂತರ, ಸ್ಕಾಲರ್ಶಿಪ್ ಕೊಡುವ ಮುಖಾಂತರ, ಮತ್ತು ಮೊನ್ನೆ 5ನೇ ತಾರೀಕು ಪರಿಸರ ದಿನಾಚರಣೆ ಇತ್ತು. ಅದಕ್ಕೋಸ್ಕರ ಅವತ್ತು ಗಿಡ ಇಡಬೇಕಾಯಿತು. ಅದನ್ನು ಇವತ್ತು ಶಾಸಕರ ಮುಖಾಂತರ ಗಿಡವನ್ನು ನೆಟ್ಟು ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಸಾಹೇಬ್ರಿಗೆ MLA ಕೃಷ್ಣಪ್ಪಾಜಿ ಸಾಹೇಬ್ರಿಗೆ ಅವ್ರು ಇನ್ನೂ 100 ವರ್ಷ ಬದುಕಿ ಬಾಳಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಭಾರತ್ ಮಾತಾ ಕಿ ಜೈ.